ಇನ್ನು ಕೊಡಗಿನಲ್ಲಿ ಅರಣ್ಯ ಸಿಬ್ಬಂದಿಯೇ ಮರಗಳತನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ RRT ಸಿಬ್ಬಂದಿ ಆಗಿರುವಂತಹ ವಿನೋದ್ ಎಂಬಾತನ ಮೇಲೆ ಈಗ ದೂರು ದಾಖಲಾಗ್ತಾ ಇದೆ. ಈತ ಮೀಸಲು ಅರಣ್ಯದಲ್ಲಿ ಸುಮಾರು 25 ತೇಗದ ಮರಗಳಿಗೆ ಕೊಡಲಿ ಪೆಟ್ಟು ಹಾಕಿದ್ದಾನೆ ಅನ್ನುವಂಥದ್ದು ಈತನ ಮೇಲಿರುವಂತಹ ಆರೋಪ. ಸೋಮವಾರಪೇಟೆ ತಾಲೂಕಿನ ಕಾಜೂರು ಬಳಿ ಆಗಿರುವಂತಹ ಒಂದು ಕೇಸ್ ಇದು. RRT ಸಿಬ್ಬಂದಿ ವಿನೋದ್ ಪ್ರಮುಖ ಆರೋಪಿ. ಇದರಲ್ಲಿ 7 ಮರಗಳು, ಒಂದು ಪಿಕಪ್ ಜೀಪ್ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಈ ಥರ 7 ಮರಗಳನ್ನು ಕಡ್ದು ಹಾಕಿರೋದ್ರ ಬಗ್ಗೆ ದೂರು ಬಂದಿತ್ತು. ಅದರ ತನಿಖೆಯನ್ನು ಮಾಡಿದಂತಹ ಪೊಲೀಸರಿಗೆ ಗೊತ್ತಾಗಿರುವಂಥ ವಿಚಾರ, RRT ಸಿಬ್ಬಂದಿ ವಿನೋದ್ ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅನ್ನೋದು. ಮೀಸಲು ಅರಣ್ಯದಲ್ಲಿ 7 ಮರ ಕಡಿದಿದ್ದಂತಹ ಈ ಮರಗಳ್ಳರು ಗಸ್ತು ತಿರುಗ್ತಾ ಇದ್ದಂಥ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ಗೊತ್ತಾಗಿದೆ. ಈಗ ಮರಗಳ್ಳರಿಗಾಗಿ 4 ದಿನ ಕಾದು ಕುಳಿತಿದ್ದಾರೆ ಸಿಬ್ಬಂದಿ. ಯಾಕಂದರೆ ಈಗ 7 ಕಡಿದಿದ್ದಾರೆ ಅಂತ ಹೇಳಿದ್ಮೇಲೆ ಅದನ್ನು ಸಾಗಿಸೋದಕ್ಕೆ ಬರಲೇಬೇಕಲ್ಲ ಅಂತ. ಆಗ ಡಿಸೆಂಬರ್ 12ನೇ ತಾರೀಕು ಮಧ್ಯರಾತ್ರಿ ಬಂದವರು ಇವರು ಕಳ್ಳರು. ಮರಗಳರನ್ನು ಆಗ ಹಿಡಿಬೇಕಾದಾಗ ಘರ್ಷಣೆ ಕೂಡ ಆಗಿದೆ. ಗಾಳಿಯಲ್ಲಿ 2 ಸುತ್ತು ಗುಂಡು ಕೂಡ ಹಾರಿಸಿದ್ದಾರೆ ಅಧಿಕಾರಿಗಳು. 12ನೇ ತಾರೀಕು ಡಿಸೆಂಬರ್ 12ನೇ ತಾರೀಕು ನಮ್ಮ ಗ್ರೌಂಡ್ ಸ್ಟಾಫ್ಗೆ ಅಥವಾ ದೊಡ್ಡ ಇನ್ಫಾರ್ಮೇಷನ್ ಮೇಲೆಗೆ ರಾತ್ರಿ ಹೊತ್ತು ನಮ್ಮ ಅಲ್ಲಿರೋ ಫಾರೆಸ್ಟ್ ಗಾರ್ಡ್ ಎಲ್ಲರೂ ಒಂದು ಕಾರ್ಯಾಚರಣೆ ಮಾಡಬೇಕು. ಅಲ್ಲಿ ಒಂದು ಕಾದು ಕುತ್ಕೊಂಡಿರ್ತಾರೆ. ಕಾದು ಕುತ್ಕೊಂಡಿದ್ದಾಗ ಅವ್ರಿಗೆ ಒಳಗಡೆ ಶಬ್ದ ಕೇಳಿಸ್ತದೆ. ಶಬ್ದ ಕೇಳಿಸಿದ ನಂತರ ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ಮರ ಕಡಿತಾ ಇರೋಂಥ ಒಂದು ಶಬ್ದ ಕೇಳಿಬಿಟ್ಟು ಅಲ್ಲಿರೋ ಜನರು ಇರ್ತಾರೆ, ತುಂಬ ಜನ. ಆ ಟೈಮಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಅಲ್ಲೇ ಅವ್ರಿಗೆ ಒಂದು ಪಿಕಪ್ ವಾಹನ ಸಿಗ್ತದೆ. ಪಿಕಪ್ ವಾಹನದಲ್ಲಿ ಅವರು ಕೆಲವು ಮರದ ತುಂಡುಗಳು ಕೂಡ ಸೀಸ್ ಮಾಡಿಕೊಂಡು ನಮ್ಮ RFO ಕಚೇರಿ ಅಂತ ತೊಗೊಂಡ್ಬಂದ್ರು. ಅಲ್ಲಿಂದ ಅವ್ರ ಕಡೆಯಿಂದ ಸ್ವಲ್ಪ ಪ್ರತಿಭಟನೆ ಆದಾಗ ನಮ್ಮವರು ಗಾಳಿಯಲ್ಲಿ ಗುಂಡು ಹಾರಿಸಿರ್ತಾರೆ. ಸೊ ಅದಾದಮೇಲೆ ಅಲ್ಲಿ ಒಬ್ಬರು ಮಾತ್ರ ಸಿಕ್ಕಿರ್ತಾರೆ ನಮ್ಮ ಕೈಯಲ್ಲಿ. ಮಿಕ್ಕಿದವರು ಅಲ್ಲಿಂದನೇ ಪರಾರಿ ಆಗಿರ್ತಾರೆ. ಸೊ ಆ ಪರಾರಿ ಆಗಿರೋರಲ್ಲಿ ಒಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಮಿಕ್ಕಿದ 4 ಜನ ಕೆಲವು ದಿನಗಳಾದಮೇಲೆ ಅವ್ರಿಗೆ ಕೋರ್ಟ್ ಕಡೆಯಿಂದ ಜಾಮೀನು ಕೂಡ ಸಿಕ್ಕಿರ್ತದೆ. ಅದಲ್ಲದೆ ಇವಾಗ ಮತ್ತೆ ಒಂದಿಬ್ಬರ ಮೇಲೆ ಅಡಿಷನಲ್ FIR ಹಾಕಿದ್ದೀವಿ. ಅವರಿಬ್ಬರು ಇವಾಗ ತಲೆಮರೆಸ್ಕೊಂಡಿದ್ದಾರೆ. ಅವ್ರನ್ನ ಕೂಡ ನಾವು ಹುಡುಕುವಂಥ ಕೆಲಸ ಇವಾಗ ಮಾಡ್ತಾ ಇದ್ದೀವಿ. ಅಲ್ಲಿ